ಪಾಕಿಸ್ತಾನದ ಇವತ್ತಿನ ಪರಿಸ್ಥಿತಿ ಕಾರಣ ಏನು ಗೊತ್ತಾ? ಹೊಟ್ಟೆ ಕಿಚ್ಚು. ಇದೇ ಹೊಟ್ಟೆ ಕಿಚ್ಚು ಇವತ್ತು ಪಾಕಿಸ್ತಾನವನ್ನು ವಿಲವಿಲ ಒದ್ದಾಡುವಂತೆ ಮಾಡ್ತಾ ಇದೆ. ಪಾಕಿಸ್ತಾನದ ಕಣ್ಣು ಕುಕ್ತ ಕಾಶ್ಮೀರದ ಬೆಳವಣಿಗೆ. ಕಾಶ್ಮೀರದ ಪಹಲ್ಗಾಮ್ ಯಾಕೆ ಶತ್ರುಗಳ ಟಾರ್ಗೆಟ್? ಆರ್ಟಿಕಲ್ 370 ರದ್ದಾದ ಬಳಿಕ ಟೂರಿಸಂ ಇಂಡಸ್ಟ್ರಿ ಟ್ರಿಬಲ್ ಬೂಸ್ಟ್ ಪಡೆದುಕೊಂಡಿತ್ತು. ಒಂದು ವರ್ಷದಲ್ಲಿ ಕಾಶ್ಮೀರಕ್ಕೆ 35 ಲಕ್ಷ ಪ್ರವಾಸಿಗರು ವಿಸಿಟ್ ಕೊಟ್ಟಿರ್ತಾರೆ. 44,000 ವಿದೇಶಿ ಟೂರಿಸ್ಟ್ಗಳು ಪ್ರೇಮ ಕಾಶ್ಮೀರಕ್ಕೆ ಭೇಟಿ ಕೊಟ್ಟು ಪ್ರಕೃತಿ ಸೌಂದರ್ಯವನ್ನು ಸವಿದಿರ್ತಾರೆ. ಜಮ್ಮು ಕಾಶ್ಮೀರ ಬೆಳೆದ್ರೆ ಪಾಕಿಸ್ತಾನಕ್ಕೆ ಕುತ್ತು ಅನ್ನುವಂತಹದ್ದು ಅವ್ರಿಗೆ ಗೊತ್ತಾಗಿ ಬಂದ್ಬಿಟ್ಟಿದೆ. ಪಾಪಿಗಳ ವಕ್ರ ದೃಷ್ಟಿ ಬಿದ್ದು ಸ್ಥಳೀಯರ ಅನ್ನವನ್ನು ಕಿತ್ತು ತನ್ನುವಂತಹ ಕುತಂತ್ರಕ್ಕೆ ಪಾಕಿಸ್ತಾನ ಮುಂದಾಗಿರೋ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನೋಡಿ, ಪಾಕಿಸ್ತಾನ ಗುಜರಾತ್ನಲ್ಲೂ ಕೂಡ ಗಡಿ ಹಂಚಿಕೊಂಡಿದೆ, ರಾಜಸ್ಥಾನದಲ್ಲೂ ಕೂಡ ಗಡಿ ಹಂಚಿಕೊಂಡಿದೆ. ಅಲ್ಲಿ ಆಗದೇ ಇರುವಂತಹ ಟೆರರಿಸ್ಟ್ ಆಕ್ಟಿವಿಟೀಸ್ಗಳು ಪದೇ ಪದೇ ಕಾಶ್ಮೀರದಲ್ಲೇ ಯಾಕಾಗುತ್ತೆ? ಅಲ್ಲಿ ಮುಸಲ್ಮಾನರ ಸಂಖ್ಯೆ ಕೂಡ ಜಾಸ್ತಿ ಇದೆ. ಆರ್ಟಿಕಲ್ 370 ರದ್ದಿನ ನಂತರ ಕಾಶ್ಮೀರದಲ್ಲಿ ಆರ್ಥಿಕ ಸುಧಾರಣೆ ತುಂಬಾ ಚೆನ್ನಾಗಾಯ್ತು. 2019 ನಂತರ ತುಂಬಾ ಚೆನ್ನಾಗಿ ಬೆಳೆಯೋದಕ್ಕೆ ಶುರುವಾಯಿತು. ಹಲವು ಕಂಪನಿಗಳ ಆಪರೇಷನ್ ಸಂಖ್ಯೆ 3 ಪಟ್ಟು ಹೆಚ್ಚಾಗಿದೆ. ಕೆಲವು ಕಂಪನಿಗಳೆಲ್ಲ ಹೋಗಲಿ ಇಂಡಸ್ಟ್ರೀಸ್ಗಳನ್ನ ಓಪನ್ ಮಾಡಿದ್ದಾರೆ. ಮಾರ್ಚ್ ವೇಳೆಗೆ ಕಾಶ್ಮೀರದಲ್ಲಿ 8,168 ಕಂಪನಿ ಆಪರೇಟ್ ಮಾಡೋದಕ್ಕೆ ಶುರುವಾಗಿತ್ತು. 370 ಆರ್ಟಿಕಲ್ ತೆಗೆದ ನಂತರ. ಅದಕ್ಕೂ ಮೊದಲು ಇದಕ್ಕೆ ಅವಕಾಶ ಇರಲಿಲ್ಲ. ಈ 2020ರಲ್ಲಿ 3,293 ಕಂಪನಿಗಳು ಕಾರ್ಯನಿರ್ವಹಿಸಿದ್ವು. ಅಲ್ಲಿ ಇಂಡಸ್ಟ್ರೀಸ್ಗಳು ಬಂತು, ಉದ್ಯೋಗ ಸಿಗುತ್ತು, ಅಲ್ಪಾವಧಿ ಹೂಡಿಕೆಯಿಂದ ಸ್ಥಳೀಯರಿಗೆ ಆರ್ಥಿಕ ಬಲ ಬಂತು. ಇದೆಲ್ಲ ಅವ್ರ ಕಣ್ಣು ಕುಕ್ಕೋದಕ್ಕೆ ಶುರುವಾಯಿತು. 2019ರಿಂದ ಜಮ್ಮು ಕಾಶ್ಮೀರದಲ್ಲಿ ಹೂಡಿಕೆಗೆ ಕೇಂದ್ರ ಒತ್ತನ್ನು ಕೊಟ್ಟಿತ್ತು. ಹಾಗಾಗಿ 2024ರಲ್ಲಿ ಕಾಶ್ಮೀರ ಟೂರಿಸಂನಲ್ಲಿ ಏರಿಕೆ ಕಂಡುಬಂತು. 34.98 ಲಕ್ಷಕ್ಕೂ ಹೆಚ್ಚು ಪ್ರವಾಸಿಗರು ಕಾಶ್ಮೀರಕ್ಕೆ ಭೇಟಿ ಕೊಟ್ಟಿದ್ದಾರೆ. 8,000 ಕೋಟಿ ಒಂದು ವರ್ಷಕ್ಕೆ ಆದಾಯ ಪ್ರವಾಸಿಗರಿಂದ. 2021ರಲ್ಲಿ 1,614 ಫಾರಿನ್ ಟೂರಿಸ್ಟ್ಗಳು ವಿಸಿಟ್ ಕೊಟ್ಟಿದ್ದಾರೆ. ವಿದೇಶದಿಂದ ಬಂದವರಿಗೆ ಅಲ್ಲಿ ದುಡ್ಡೆಲ್ಲ ಜಾಸ್ತಿ ಇದೆ. ಆ್ಯಕ್ಚುಲಿ ಅಂದರೆ ಎಂಟ್ರಿ ಫೀಸ್ ಎಲ್ಲ ಅವ್ರಗಳಿಂದ ದುಡ್ಡು ಜಾಸ್ತಿ ಬರುತ್ತೆ. 2024ರಲ್ಲಿ 43,000ಕ್ಕಿಂತ ಹೆಚ್ಚು ವಿದೇಶಿಗರು ಭೇಟಿ ಕೊಟ್ಟಿದ್ದಾರೆ. ಈ ಕಾರಣಕ್ಕಾಗಿ ಕಣ್ಣು ಕುಕ್ಬಿಡ್ತು ಅಂತ ಅನಿಸುತ್ತೆ. ಇದಕ್ಕೆ ಇನ್ನೊಂದು ಕಾರಣ ಹೇಳ್ಬಿಡ್ತೀನಿ ನಾನು. ಆರ್ಟಿಕಲ್ 370 ರದ್ದಾಯ್ತಲ್ಲ, ಆ ರದ್ದಾದಾಗ ಅಲ್ಲಿನ ಸ್ಥಳೀಯ ಜನ, ಜಮ್ಮು ಕಾಶ್ಮೀರದ ಸ್ಥಳೀಯ ಜನ ಇದನ್ನು ತೀವ್ರವಾಗಿ ವಿರೋಧನೆ ಮಾಡಲಿಲ್ಲ. ದೊಡ್ಡ ದೊಡ್ಡ ಹೋರಾಟಗಳೇ ಆಗಲಿಲ್ಲ, ಎಲ್ಲೂ ಬಾಂಬ್ ಹಾಕಲಿಲ್ಲ, ಮಿಲಿಟರಿ ಅವ್ರ ಮೇಲೆ ಎಲ್ಲೂ ಕಲ್ಲೆಸಿಲಿಲ್ಲ. ಅದು ಈ ಉಗ್ರರ ಕಣ್ಣನ್ನು ಕೆಂಪಗಾಗಿಸ್ಬಿಡ್ತು. ನೀವು ಎದ್ದೇಳಬೇಕು, ನೀವು ಸ್ಟ್ರೈಕ್ ಮಾಡಬೇಕಾಗಿತ್ತು ಅಂತ ಮಾಡಲಿಲ್ಲ. ಹೌದಾ, ನಿಮಗೆ ಬುದ್ಧಿ ಕಲಿಸ್ತೀವಿ ಇರಿ, ಪ್ರವಾಸಿಗರು ಬಂದಿರ್ತಾನೆ ನಿಮಗೆ ದುಡ್ಡು ಅಂದ್ಬಿಟ್ಟು ಪ್ರವಾಸಿಗರ ಮೇಲೆ ಅಟ್ಯಾಕ್ ಮಾಡಿದ್ರು. ಇದು ಇನ್ನೊಂದು ಕಾರಣ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲಗಿ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಈಗ ಕಾಶ್ಮೀರ ವಿಪರೀತ ಅಭಿವೃದ್ಧಿ ಕಂಡು ಪ್ರವಾಸಿಗರ ಸಂಖ್ಯೆ ಜಾಸ್ತಿಯಾಗಿ ಕಾಶ್ಮೀರಿಯನ್ಸ್ ಅಂದರೆ ಕಾಶ್ಮೀರ ಜನತೆಯ ಆರ್ಥಿಕ ಸ್ಥಿತಿಗತಿ ಚೆನ್ನಾಗಿದ್ದು ಅದು ಪಾಕಿಸ್ತಾನದ ಕಣ್ಣು ಕುಕ್ಕಿದ್ದು ಯಾಕೆ? ಅದಕ್ಕೋಸ್ಕರನೇ ಟೂರಿಸ್ಟ್ಗಳ ಮೇಲೆ ಅಟ್ಯಾಕ್ ಆಯ್ತಾ ಅಂತ? ಅರವಿಂದ್, ಖಂಡಿತವಾಗಿಯೂ ಕೂಡ ಪಾಕಿಸ್ತಾನ ತನ್ನ ಒಂದು ರೀತಿಯಲ್ಲಿ ಕ್ರೂರತೆಯ ಮಾನಸಿಕತೆಯನ್ನು ಕಾಶ್ಮೀರದ ಜನತೆಯಲ್ಲೂ ಕೂಡ ತುಂಬುವಂತಹ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇದೆ. ಭಾರತದ ಮಾತುಗಳನ್ನು ಕೇಳಬೇಡ್ರಿ ಅನ್ನುವಂತಹ ಒಂದು ರೀತಿಯಲ್ಲಿ ಸೂಚನೆಗಳನ್ನು ಆವಾಗವಾಗ ಕಾಶ್ಮೀರದ ಪ್ರಮುಖ ಧಾರ್ಮಿಕ ಗುರುಗಳ ಮೂಲಕನೂ ಕೂಡ ಸಂದೇಶ ರವಾನೆ ಪ್ರಯತ್ನವನ್ನು ಮೊದಲಿಂದಲೂ ಕೂಡ ಮಾಡ್ತಾ ಇದೆ. ಯಾವಾಗ 370ನೇ ವಿಧಿ ರದ್ದಾಯಿತು, ಹತ್ತತ್ರ ಈಗ ಆಗಸ್ಟ್ ಬಂದರೆ 6 ವರ್ಷ ತುಂಬುತ್ತೆ. ಈ 5 ವರ್ಷದಲ್ಲಿ ಸಾಕಷ್ಟು ಅಭಿವೃದ್ಧಿಗೆ ಭಾರತ ಸರ್ಕಾರ ಜಮ್ಮು ಕಾಶ್ಮೀರಕ್ಕೆ ಒತ್ತು ಕೊಡಲಾಯಿತು. ಪ್ರತಿ ಬಜೆಟ್ನಲ್ಲೂ ಕೂಡ ಅನುದಾನ ಘೋಷಣೆ ಮಾಡಲಾಗ್ತಾ ಇತ್ತು. ಕಳೆದ ವರ್ಷವಷ್ಟೇ 32,000 ಕೋಟಿ ಜಮ್ಮು ಕಾಶ್ಮೀರದ ಅಭಿವೃದ್ಧಿಗೆ, ಒಂದು ರೀತಿಯಲ್ಲಿ ಸುಸ್ಥಿರವಾಗಿ ವ್ಯವಸ್ಥಿತವಾಗಿ ಜಮ್ಮು ಕಾಶ್ಮೀರವನ್ನು ಇತರೆ ರಾಜ್ಯಗಳ ಥರ ಅಭಿವೃದ್ಧಿ ಮಾಡಬೇಕು ಅನ್ನುವಂತಹ ಒತ್ತನ್ನು ಇಟ್ಕೊಂಡು ಕೇಂದ್ರ ಸರ್ಕಾರನೂ ಕೂಡ ಆ ಕಡೆ ಗಮನ ಕೊಡ್ತಾ ಇತ್ತು. ಅಲ್ಲಿನ ಜನತೆಯೂ ಕೂಡ ಭಾರತದ ಈ ಅಭಿವೃದ್ಧಿ ಸೂತ್ರಕ್ಕೆ ಒಂದು ರೀತಿಯಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ರು. ಜೊತೆಗೆ ಮುಖ್ಯವಾಗಿ ಪ್ರವಾಸೋದ್ಯಮವನ್ನೇ ಮುಖ್ಯವಾಗಿ ಇಟ್ಕೊಂಡು ಭಾರತ ಸರ್ಕಾರ ಹೆಚ್ಚಿನ ಒತ್ತನ್ನು ಕೂಡ ಕೊಡ್ತಾ ಇತ್ತು. ಇದಕ್ಕೆ ಪೂರಕವಾಗಿ ಬೇರೆ ಬೇರೆ ಖಾಸಗಿ ಕಂಪನಿಗಳು ಕೂಡ ಪ್ರವಾಸೋದ್ಯಮ, ಸೇವಾ ವಲಯ, ಬೇರೆ ಬೇರೆ ಕೈಗಾರಿಕೆ, ಹೀಗೆ ಬೇರೆ ಬೇರೆ ವಲಯಗಳಲ್ಲೂ ಕೂಡ ಹೂಡಿಕೆ ಮಾಡೋದಕ್ಕೆ ಮುಂದಾಗಿದ್ವು. ಒಂದು ರೀತಿಯಲ್ಲಿ ಇಡೀ ಕಾಶ್ಮೀರ ಈ 5 ವರ್ಷದಲ್ಲಿ ಸಂಪೂರ್ಣ ಬದಲಾಗಿತ್ತು. ಕಳೆದ ಯಾವಾಗ 47ರಿಂದ ಈಚೆಗೆ ಯಾವ ರೀತಿ ಇತ್ತು, ಈ 5 ವರ್ಷದಲ್ಲಿ ಸಂಪೂರ್ಣವಾಗಿ ಇಮ್ಯಾಜಿನ್ ಮಾಡಿಕೊಳ್ಳಲಾಗದಷ್ಟು ಬದಲಾವಣೆ ಅಲ್ಲಿ ಇತ್ತು. ಹಾಗಾಗಿ ಜನರು ಕೂಡ ಅದನ್ನು ಮೆಚ್ಚುಗೆ ವ್ಯಕ್ತಪಡಿಸಿದ್ರು, ಜನರು ಕೂಡ ಬದಲಾವಣೆ ಆಗಿದ್ರು. ಆದರೆ ಯಾವಾಗ ಪಾಕಿಸ್ತಾನ ಇದನ್ನು ನೋಡ್ತಾ ಒಂದು ರೀತಿಯಲ್ಲಿ ಕಣ್ಣು ಕೆಂಪು ಮಾಡಿಕೊಂಡು ಇದಾಗಬಾರ್ದು ಅನ್ನುವಂಥದ್ದು ಇಟ್ಕೊಂಡು ಈ ಥರ
ಪದೇ ಪದೇ ಭಂಗ ಮಾಡ್ತಾ ಇದೆಯೋ ಆ ಭಾಗವಾಗಿನೇ ಪಹಲ್ಗಾಮ್ ಅಟ್ಯಾಕ್ ಕೂಡ ಆಗಿದೆ ಅನ್ನುವಂಥದ್ದು. ಜೊತೆಗೆ ಪದೇ ಪದೇ ಈ ಥರ ಖ್ಯಾತೆ ಮಾಡ್ಕೊಂಡು ಬರುವಂತಹ ಪಾಕಿಸ್ತಾನ ಆ ಜಮ್ಮು ಕಾಶ್ಮೀರದ ಅಭಿವೃದ್ಧಿಯನ್ನು ಸಹಿಸದೇ ಈ ಒಂದು ಕೃತ್ಯ ಮಾಡಿದೆ ಅನ್ನುವಂಥದ್ದು ಕೂಡ ಈಗ ಚರ್ಚೆಗಳು ನಡೀತಾ ಇರುವಂಥದ್ದು. ಆದರೆ ಇದಕ್ಕೆಲ್ಲ ಭಾರತ ಸರ್ಕಾರ ಹೆದರುವಂಥದ್ದಲ್ಲ. ಇನ್ನಷ್ಟು ಹೆಚ್ಚಿನ ಒತ್ತನ್ನು ಅಭಿವೃದ್ಧಿಯಲ್ಲಿ ಭಾರತ ಸರ್ಕಾರ ಕೊಡುತ್ತೆ. ಜೊತೆಗೆ ಅದೇ ಸಂದರ್ಭದಲ್ಲಿ ಭಯೋತ್ಪಾದನೆಯ ಮೂಲೋತ್ಪಾದನೆಯನ್ನು ಕೂಡ ಭಾರತ ಸರ್ಕಾರ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲೂ ಕೂಡ ಸರ್ಕಾರ ಮುಂದಾಗಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಮಸೂದ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಹಾಗೆ ನೋಡೋಕೆ ಹೋದರೆ ಭಾರತದ ಯಾವ ರಾಜ್ಯದ ಅಭಿವೃದ್ಧಿಯನ್ನು ಪಾಕಿಸ್ತಾನದಿಂದ ತಡೆಯೋಕ್ಕಾಗಲ್ಲ. ಭಾರತದ ಅಭಿವೃದ್ಧಿಯನ್ನು ನೋಡಿ ನೀವು ಹೊಟ್ಟೆ ಹೊರ್ಕೊಳ್ಳೋದಾದರೆ 365 ದಿನ 24 ಗಂಟೆ, ದಿನದ 24 ಗಂಟೆ ಹೊಟ್ಟೆ ಹೊರ್ಕೋಬೇಕು ನೀವು. ನಮಗೆ ನೀವು ಯಾವುದರಲ್ಲೂ ಸರಿಸಾಟಿನೇ ಅಲ್ಲ. ಈ ಮಾತು ನಾವು ಹೇಳ್ತಾ ಇಲ್ಲ, ಪಾಕಿಸ್ತಾನ್ ಪಾರ್ಲಿಮೆಂಟ್ನಲ್ಲಿ ಅಲ್ಲಿ MP ಗಳು ಹೇಳಿದ್ದಾರೆ ಈ ಮಾತನ್ನು.